Hi all, welcome back to my channel. ನಾನಿವತ್ತು ನಿಮ್ಮೆಲ್ಲರಿಗೋಸ್ಕರ ಒಂದು ಬ್ಯೂಟಿಫುಲ್ ಆದ ಪ್ರಾಡಕ್ಟ್ ತೊಗೊಂಬಂದಿದ್ದೀನಿ. ಅದೇ ಹೋಮ್ ಮೇಡ್ ಲಿಪ್ ಬಾಮ್. ಸೊ ಈ ಪ್ರಾಡಕ್ಟ್ ಸಕ್ಸಸ್ ಆದರೆ ಮಾತ್ರ ತೋರಿಸೋಣ ಅಂತ ಇದ್ದೆ, ಬಟ್ ಇಷ್ಟು ಸಕ್ಸಸ್ ಆದಮೇಲೆ ತೋರಿಸ್ಲೇಬೇಕಲ್ವಾ. ಸೊ ಬನ್ನಿ ಪ್ರಿಪೇರ್ ಮಾಡೋಣ. ಫಸ್ಟ್ ಯಾವುದಾದ್ರೂ ಒಂದು ಬೌಲ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳಿ ಶುಗರ್ ಮೆಲ್ಟ್ ಆಗೋಕ್ಕೆ. ನಂತರ ಹೋಮ್ ಮೇಡ್ ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಬದಲಾಗಿ ನೀವು ಬಟರ್ ಕೂಡ ಯೂಸ್ ಮಾಡ್ಬೋದು, ಆದರೆ ಮೆಲ್ಟೆಡ್ ಬಟರ್ ಇರಬೇಕು. ಬೇರೆ ಯಾವುದೇ ಆಲ್ಮಂಡ್ ಆಯಿಲ್ ಈ ಥರ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು 1 ಸ್ಪೂನನ್ನು ಯೂಸ್ ಮಾಡಿದೆ ಇಲ್ಲಿ. ಇವೆರಡು ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ಸ್ಲೋ ಫ್ಲೇಮಲ್ಲಿ ಮಾಡಬೇಕು. ಆ್ಯಂಡ್ ಈ ಬೀಟ್ರೂಟ್ ಜ್ಯೂಸನ್ನು ತೆಕ್ಕೊಂಡಿದ್ದೆ. ಏನಿಲ್ಲ, ಬೀಟ್ರೂಟನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಅದರಲ್ಲಿ ಜ್ಯೂಸ್ ಬರುತ್ತಲ್ಲ, ಸೊ ಆ ಜ್ಯೂಸನ್ನು ತೆಕ್ಕೊಂಡಿದ್ದೆ. ಆಮೇಲೆ ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿಕೊಂಡಾಗ ಈ ಥರ ಒಂದು ಥಿಕ್ ಫಾರ್ಮ್ ಬರುತ್ತೆ. ಸೊ ಥಿಕ್ ಫಾರ್ಮ್ ಬಂದಮೇಲೆ 1-2 ಮಿನಿಟ್ಸ್ ಒಳಗಡೆ ಈ ಥರ ಎಂಟಿ ಕಂಟೈನರ್ ಯಾವುದಾದ್ರೂ ಲಿಪ್ಸ್ಟಿಕ್ ಕಂಟೈನರ್ ಇದ್ದರೆ ನೀವು ಇದರಲ್ಲಿ ಫಿಲ್ ಮಾಡ್ಕೋಬೇಕು. ತುಂಬ ಲೇಟ್ ಮಾಡಿದ್ರೆ ಗಟ್ಟಿ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಜಾಸ್ತಿ ಮಿಕ್ಕಿತ್ತು, ಅದನ್ನು ನಾನು ಈ ಥರ ಒಂದು ಸ್ಪೂನ್ ಅಂತಲೇ ಹೇಳ್ಬೋದು, ಇದರಲ್ಲಿ ನಾನು ಶಿಫ್ಟ್ ಮಾಡಿಕೊಂಡೆ. ಸೊ ಈ ಲಿಪ್ಸ್ಟಿಕ್ ಕಂಟೈನರನ್ನು ಟ್ಯಾಪ್ ಮಾಡಿಬಿಟ್ಟು ಬಬಲ್ಸ್ ಇಲ್ಲದೆ ಈವನ್ ಆಗಿ ಮಾಡ್ಕೋಬೇಕು. ನಂತರ ಇದಕ್ಕೆ ಕ್ಯಾಪ್ ಕವರ್ ಮಾಡಿಬಿಟ್ಟು ಫ್ರೀಜರಲ್ಲಿ ಇಟ್ಟಿದ್ದೀನಿ. ಒಂದು 5-10 ಮಿನಿಟ್ಸ್ ಫ್ರೀಜರಲ್ಲಿ ಇಟ್ಟರೆ ಸರಿ ಹೋಗುತ್ತೆ. ಆ್ಯಂಡ್ ಟ್ರಸ್ಟ್ ಮೀ, ಈ ಲಿಪ್ಸ್ಟಿಕ್ ಅಂತಾರೋ ಲಿಪ್ ಬಾಮ್ ಅಂತೀರೋ ನೀವೇನಾದರೂ ಹೆಸರಿಡಿ, ಲಿಪ್ಸ್ಟಿಕ್ ಥರ ಒಂದು ಕವರೇಜ್ ಕೂಡ ಕೊಡ್ತಾ ಇತ್ತು. ಆ್ಯಂಡ್ ಲಿಪ್ ಬಾಮ್ ಥರ ಆ ಲಿಪ್ಸನ್ನು ಸ್ಮೂತ್ ಕೂಡ ಮಾಡ್ತಾ ಇತ್ತು. ಸೊ ನನ್ನ ಹತ್ರ ಎಂಟಿ ಕಂಟೈನರ್ಸ್ ಇಲ್ಲ, ಸೊ ಹಾಗಾಗಿ ಈ ಥರ ಒಂದು ಸ್ಪೂನಲ್ಲಿ ನಾನು ಮಿಕ್ಕಿದ್ದನ್ನು ಶಿಫ್ಟ್ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಟ್ರಸ್ಟ್ ಮೀ, ನಾನು ನೆಕ್ಸ್ಟ್ ಟೈಮಿಂದ ಇದನ್ನೇ ಯೂಸ್ ಮಾಡ್ತೀನಿ ಲಿಪ್ ಬಾಮ್ ಆಗಿ. ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ಪಿಗ್ಮೆಂಟೇಷನ್ ಕೂಡ ತುಂಬ ಚೆನ್ನಾಗಿದೆ. ಒಂದು ವೇಳೆ ಇದನ್ನು ನೀವು ನುಂಗಿದ್ರು ಕೂಡ, ಇನ್ ಕೇಸ್ ಬೈ ಮಿಸ್ಟೇಕಾಗಿ ನಾವು ಲಿಪ್ಸ್ಟಿಕ್ನ ಅವಾಗ ನುಂಗ್ಬಿಡ್ತಾ ಇರ್ತೀವಲ್ವ, ಸೊ ಲಿಪ್ಸಿಗೆ ಹಚ್ಕೊಂಡಾಗ ಆ ಥರ ನುಂಗಿದ್ರು ಕೂಡ ಇದು ಯಾವುದೇ ರೀತಿಯ ನಮಗೆ ಎಫೆಕ್ಟ್ ಆಗೋಲ್ಲ. ಇದರಲ್ಲಿ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಆ್ಯಡ್ ಮಾಡಿದ್ದೀನಿ. ಶುಗರ್ ಆಗಿರ್ಬೋದು, ಕೋಕೋನಟ್ ಆಯಿಲ್ ಆಗಿರ್ಬೋದು, ವಿಟಮಿನ್ ಇ ಟ್ಯಾಬ್ಲೆಟ್ ಆಗಿರ್ಬೋದು, ಎಲ್ಲ ಕೂಡ ನ್ಯಾಚುರಲ್. ನಾನು ಇದರಲ್ಲಿ ಯಾವುದೇ ರೀತಿ ವ್ಯಾಕ್ಸ್ ಆ್ಯಡ್ ಮಾಡಿಲ್ಲ. ವ್ಯಾಕ್ಸ್ ಆ್ಯಡ್ ಮಾಡಿದರೆ ಒಂದು ಸ್ವಲ್ಪ ಡೇಂಜರ್ ಅಂತಲೇ ಹೇಳ್ಬೋದು. ಬಟ್ ನನಗೆ ಟ್ರಸ್ಟ್ ಮಾಡೋಕ್ಕೆ ಆಗಿಲ್ಲ, ಇಷ್ಟು ಚೆನ್ನಾಗಿ ಬಂದಿದೆ ಇದು ಅಂತ. ಹಾಗಾಗಿ ಮತ್ತೊಂದು ಸರಿ ನಾನು ಕ್ಲೀನಾಗಿ ಒರೆಸ್ಕೊಂಡೆ. ಸೊ ನನ್ನ ಲಿಪ್ಸ್ ನೀವು ನೋಡ್ತಿರ್ಬೋದು, ಸ್ವಲ್ಪ ಡಾರ್ಕ್ ಪಿಗ್ಮೆಂಟೇಷನ್ ಇದೆ, ಸ್ವಲ್ಪ ಲಿಪ್ಸ್ ನಾನು ಡಾರ್ಕ್ ಇರುತ್ತೆ. ಅದನ್ನು ಎಷ್ಟು ಚೆನ್ನಾಗಿ ಕವರ್ ಮಾಡಿದೆ ಅಂದರೆ ನನಗೆ ನಂಬೋಕ್ಕೆ ಆಗ್ತಿರ್ಲಿಲ್ಲ. 1 ಟೈಮ್ಗೆ ಕವರೇಜ್ ಕೊಡಲಿಲ್ಲ, ಆದರೆ 2-3 ಟೈಮ್ಸ್ ಅಪ್ಲೈ ಮಾಡಿದಾಗ ಎಷ್ಟು ಚೆನ್ನಾಗಿ ಕವರೇಜ್ ಕೊಡ್ತು ಅಂದರೆ ಡಾರ್ಕ್ ಲಿಪ್ಸ್ ಎಲ್ಲ ಕವರ್ ಆಗಿಬಿಡ್ತು. ಆ್ಯಂಡ್ ಇದು ಲಿಪ್ಸ್ಟಿಕ್ ಥರ ಡಾರ್ಕ್ ಆಗಿನೂ ಕೂಡ ಕಂಡಿಲ್ಲ. ನಮ್ಮ ಲಿಪ್ಸೇ ಇಷ್ಟು ನ್ಯಾಚುರಲ್ ಆಗಿದೆ ಅನ್ನೋ ಥರನೇ ಕಾಣ್ತಾ ಇತ್ತು. ಸೊ ನ್ಯಾಚುರಲ್ ಲಿಪ್ಸ್ಟಿಕ್ ಅಂತಲೇ ಅನ್ಬೋದು. ಗೈಸ್ ಟ್ರಸ್ಟ್ ಮೀ, ಎಷ್ಟು ಚೆನ್ನಾಗಾಗಿತ್ತು ಅಂದರೆ ನನಗೆ ಮಾತಲ್ಲಿ ಹೇಳೋಕ್ಕೆ ಆಗ್ತಿರ್ಲಿಲ್ಲ. ಇದು ಸಕ್ಸಸ್ ಆದರೆ ಮಾತ್ರ ತೋರಿಸೋಣ, ಇಲ್ಲ ಅಂತಂದರೆ ತೋರಿಸೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ವಿಡಿಯೋ ಮಾಡುವಾಗಲೂ ಕೂಡ ಒಂದು ಸ್ವಲ್ಪ ಎಲ್ಲ ಆ್ಯಡ್ ಮಾಡಿರೋದು ನಾನು ಕ್ಲಿಯರಾಗಿ ತೋರಿಸಲಿಲ್ಲ. ಯಾಕೆ ಅಂತಂದರೆ ನಾನು ಒಂದು ಕೈಯಿಂದ ಫೋನ್ ಇಟ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೆ, ಆ್ಯಂಡ್ ಇನ್ನೊಂದು ಕೈಯಿಂದ ನಾನು ಈ ಪ್ರಾಡಕ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೆ. ನನ್ನ ಹತ್ರ ಸ್ಮಾಲ್ ಟ್ರೈಪಾಡ್ ಇಲ್ಲದೆ ಇರೋ ಕಾರಣಕ್ಕೆ ಸ್ವಲ್ಪ ಈ ಥರ ಸಮಸ್ಯೆ ಆಗಿಬಿಡುತ್ತೆ ನನಗೆ. ನಾನು ಈ ಲಿಪ್ ಬಾಮನ್ನು ಲಿಪ್ಸ್ಗೆ ಅಪ್ಲೈ ಮಾಡಿದಾಗ ನನಗೆ ಬಿಲೀವ್ ಮಾಡೋಕ್ಕಾಗಲಿಲ್ಲ. ಸೊ ಇದು ಬ್ಲಷ್ ಥರ ಹೇಗೆ ವರ್ಕ್ ಆಗುತ್ತೆ ಒಂದ್ಸರಿ ಟೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಬ್ಲಷ್ ಥರನೂ ಇದನ್ನು ಅಪ್ಲೈ ಮಾಡಿದೆ. ತುಂಬ ಚೆನ್ನಾಗಿ ಲೈಟಾಗಿ ಪಿಂಕಿಶ್ ಆಗಿ ಇದು ಕಾಣ್ತಾ ಇತ್ತು. ಬಟ್ ಸ್ಟಿಲ್ ನನಗೆ ಟ್ರಸ್ಟ್ ಮಾಡೋಕ್ಕಾಗಲಿಲ್ಲ. ಮತ್ತು ಐ ಶ್ಯಾಡೋ ಥರ ಇದನ್ನು ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ. ಎಷ್ಟು ಚೆನ್ನಾಗಿತ್ತು ಈ ಗ್ಲಿಟರಿ ಐ ಶ್ಯಾಡೋ ಥರ. ಆ್ಯಂಡ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಯಿತು ಅಂದರೆ ನಿಜವಾಗ್ಲೂ ನೀವೇ ವ್ಯತ್ಯಾಸನ ನೋಡ್ತಿರ್ಬೋದು. ಬಟ್ ಒಂದೇ ಒಂದು, ಇದನ್ನು ನಾವು ಪ್ರಿಪೇರ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಪ್ರಿಪೇರ್ ಮಾಡಿ, ಬಿಕಾಸ್ ಶುಗರ್ ಸಿರಪ್ಪು ತುಂಬ ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಅದೊಂಚೂರು ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ ಮಾತ್ರ ಈ ಬೀಟ್ರೂಟ್ ಲಿಪ್ ಬಾಮ್ ಅಂತೂ ಸಖತ್ ಇಷ್ಟ ಆಯಿತು ನನಗೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟಲ್ಲಿ ನನಗೆ ತಪ್ಪದೆ ಹೇಳಿ. ಆ್ಯಂಡ್ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿ, ತುಂಬ ಅಫೋರ್ಡೆಬಲ್ ಆಗಿ, ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡದೆ ನೀವು ಇದನ್ನು ಟ್ರೈ ಮಾಡ್ಬೋದು ಮನೆಯಲ್ಲಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.